It was a nice commercial movie with a good message. It's very good. The hero and the heroine with the emotions are really very much nice. The major thing is about drugs thing, and also with the commercial element of love and comedy. With every elements are there. With the fight, the stunt sequence and the music are really excellent. ನಮಸ್ಕಾರ. ಚೆನ್ನಾಗಿತ್ತು ಪಿಕ್ಚರು. ಈಗಿನ ಕಾಲದಲ್ಲಿ ಏನು ನಡೀತೋ ಅದು ತೋರಿಸಿದ್ದಾರೆ ಅನ್ಸುತ್ತೆ. ಒಂದು ನಿಮಿಷನೂ ಬೇಜಾರಾಗಲಿಲ್ಲ. ಇಟ್ ವಾಸ್ ಗುಡ್. ಮೂವಿನಲ್ಲಿ ಪಾಲಿಟಿಕ್ಸ್ ಬಗ್ಗೆ ತೋರಿಸಿದ್ದು ಇಷ್ಟ ಆಯಿತು. ಪಾಲಿಟಿಕ್ಸ್ ಯಾವ ಥರ ಇದೆ ಈಗಿನ ಕಾಲದಲ್ಲಿ ಅನ್ನೋದನ್ನು ತುಂಬ ಕರೆಕ್ಟಾಗಿ ತೋರಿಸಿದ್ದಾರೆ ಅನ್ನಿಸ್ತು. ಅದು ನಮ್ಗೆ ಇಷ್ಟ ಆಯಿತು. ಆಮೇಲೆ ಆ ಸ್ಲಮ್ ಏರಿಯಾದಲ್ಲಿ ಜನ ಹೇಗೆ ಬದುಕ್ತಾರೆ, ಅವ್ರ ಕಷ್ಟ ಜೀವನನ ತುಂಬ ರಿಯಲ್ ಫ್ಯಾಕ್ಟ್ ಇರೋಂಗೆ ತೋರಿಸಿದ್ರು. ಅದು ಶೂಟಿಂಗ್ ಮಾಡಿರೋ ಜಾಗ ಎಲ್ಲ ತುಂಬ ಇಷ್ಟ ಆಯಿತು. ರಿಯಾಲಿಟಿಗೆ ತುಂಬ ಹತ್ತಿರ ಇದೆ ಪಿಕ್ಚರು ಅನ್ನಿಸ್ತು. ಚೆನ್ನಾಗಿತ್ತು. ಅದು ಫಸ್ಟ್ ಪಿಕ್ಚರ್ ಅಲ್ವಾ ಅವ್ರದ್ದು. ಅವರು ಆ್ಯಕ್ಚುಲಾಗಿ ಫೈಟ್ ಮಾಸ್ಟ್ರೇ ಆಗಿದ್ರು ಅನ್ಸುತ್ತೆ. ಫೈಟಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ರಿಯಾಲಿಟಿಗೆ ತುಂಬ ಹತ್ತಿರ ಇದೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹೀರೋ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ವೈಲೆನ್ಸ್ ಅನಿಸಿದ್ರೂ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಮಾರಲ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಒಂದು ಸಲ ನೋಡ್ಬೋದು ಎಲ್ಲರೂ. ತುಂಬ ಚೆನ್ನಾಗಿ. ಅಂದರೆ ಜಾಸ್ತಿ ವೈಲೆನ್ಸ್ಗೆ ಅದಕ್ಕೆಲ್ಲ ಹೋಗಬಾರ್ದು. ಸ್ವಲ್ಪ ಆದಷ್ಟು ಇದ್ರಾಗೇನೆ ನಮ್ಮ ಮೋದಿ ಥರ ಇದ್ರಾಗಿ ಸಾಫ್ಟಾಗೆ ಹೋದ್ರೇ ಒಳ್ಳೆಯದು. ತುಂಬ ರೌಡಿಸನ್ ಬೇಡ ಅಂತ ನಮ್ಮ ಅಭಿಪ್ರಾಯ. ಅದು ಖಂಡಿತ ಇರಬಾರ್ದು. ಡ್ರಗ್ಸ್ ಅಂತೂ ಖಂಡಿತ ಇರಬಾರ್ದು. ಅದನ್ನೆಲ್ಲನೂ ಇದು ಮಾಡಿ ಗೌರ್ಮೆಂಟ್ನವರು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿಸ್ಬೇಕು ದಯವಿಟ್ಟು. ಮೂವಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. 100 ಡೇಸ್ ಗ್ಯಾರಂಟಿ. ಮೇನ್ ಸ್ಟೋರಿ ಭಾಳ ಚೆನ್ನಾಗಿದೆ. ಸ್ಟೋರಿ, ಮ್ಯೂಸಿಕ್, ಹೀರೋ ಎಲ್ಲ ಓಕೆ. ನೈಸ್ ಮೂವಿ, ಸಹಜತೆಯಿಂದ ಕೂಡಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಲೈಕ್ ವೆರಿ ನೈಸ್ ಮೂವಿ. ನೈಸ್ ಮೂವಿ, 100% ಫಿಲಮ್ ಸೂಪರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೈಸ್ ಮೂವಿ. ನೆಕ್ಸ್ಟ್ ಲೆವೆಲ್ ಮೂವಿ. ಹೊಸ ಕನ್ನಡ ಸಿನಿಮಾಗೆ ಹೊಸ ಪಾತ್ರ ಎಂಟ್ರಿ ಆಗಿದೆ. ಹೊಸ ಬ್ಲ್ಯಾಕ್ ಕೋಬ್ರಾ ಹೆಂಗೆ ಎಂಟ್ರಿ ಆದರೂ ಬ್ಲ್ಯಾಕ್ ಕಾಳಿ ಎಂಟ್ರಿ ಆಗಿದ್ದಾರೆ. ಹೊಸ ಹೀರೋ. ನೆಕ್ಸ್ಟ್ ಲೆವೆಲ್ ಮೂವಿ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಎಲ್ರಿಗೂ ಜನರಿಗೊಂದು ವಿಷಯ ಹೇಳಬೇಕು. ಏನಂದರೆ ಬರೀ ಕನ್ನಡ ಅನ್ನೋ ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಕನ್ನಡ, ಕಾವೇರಿ, ಬೆಂಗಳೂರು, ಕರ್ನಾಟಕ ಮತ್ತು ಕನ್ನಡ ಸಿನಿಮಾ, ಕನ್ನಡದಲ್ಲಿ ಏನೇನು ರಿಲೇಟೆಡ್ ಆಗಿ ಯಾವ ವಿಷಯಗಳಿದೆ ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹಟ್ಸ್ ಆಫ್, ಆಲ್ ದ ಬೆಸ್ಟ್. ಮತ್ತು ಸಕ್ಕದಾಗಿ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಮೇಯ್ನ್ ಟೀಮ್ ಬಂದು ಬೆಂಗಳೂರಲ್ಲಿ ಎಲ್ಲ ಜನರು ಬಂದು ಬದುಕ್ತಾ ಇದ್ದಾರೆ. ಸೊ ಅದೇ ಥರ ಕನ್ನಡ ಸಿನಿಮಾಗೆ ಇಲ್ಲಿ ಬದುಕಿಸ್ತಾ ಇರೋ ಕನ್ನಡಕ್ಕೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ದಯವಿಟ್ಟು. ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ಏನು ಬೇಕು ಸಿನಿಮಾ, ನಾವೇನು ಕಲಿಬೇಕಾಗಿದೆಯಲ್ಲ ಆ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಡೈರೆಕ್ಟ್ರ್ ಕೊಟ್ಟಿದ್ದಾರೆ. ಪರಭಾಷೆದವರು ಇವತ್ತು ಯಾಕೆ ನಮ್ಮ ಕನ್ನಡ ನೋಡಿ ಹುರ್ಕೊಂತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಈ ಥರ ಸಿನಿಮಾಗಳು ಬರ್ತಾಯಿದೆ. ನಾವು ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ಪರಭಾಷೆ ಸಿನಿಮಾಗಳಿಗೆ ಕ್ಯೂ ನಿಂತ್ಕೊತಾರೆ ಹೋಗಿ. ಇಂಥ ಸಿನಿಮಾಗಳಿಗೆ ಕ್ಯೂ ನಿಂತ್ಕೋಬೇಕು ಜನಗಳು. ಈಗ ಯಾಕೆ ಕನ್ನಡಿಗರ ಮೇಲೆ ಪರಭಾಷೆದವರು ತಿರುಗಿ ಬೀಳ್ತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಈ ಥರ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬರ್ತಿದೆ. ನಾಲಾಯಕೊಬ್ಬನ ಯಾವನು ಹೇಳ್ದ ಮೊನ್ನೆ ನಾನು ನೋಡಿದೆ. ಆ ನಾಲಾಯಕಿಗೆ ಈ ಥರ ಸಿನಿಮಾಗಳು ಬರ್ತಿರೋದು ಕನ್ನಡ ನಂಬರ್ 1 ಇರ್ತಾ ಇರೋದಕ್ಕೋಸ್ಕರ ಅವ್ರಿಗೆ ಹೊಟ್ಟೆ ಕಿಚ್ಚು ಸಹಿಸೆ ಆಗ್ತಾಯಿಲ್ಲ. ಈ ಥರ ಸಿನಿಮಾಗಳು ಬರ್ತದೆ. ಗಾಂಧಿನಗರಕ್ಕೆ ಹೊಸೊಬ್ಬರು ಎಂಟ್ರಿ ಆಗ್ತಿದ್ದಾರೆ. ಅಂದರೆ ಈ ಸಿನಿಮಾ ಮುಖಾಂತರ ಹೇಳೋದೇನೆಂದರೆ ಹೊಸಬ್ರು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಅಚ್ಚುಕಟ್ಟಾಗಿ ಅವ್ರವ್ರ ಕೆಲಸನ ಮುಂದುವರಿಸಿದ್ದಾರೆ. ಬಟ್ ಸಿನಿಮಾದಲ್ಲಿ ಹೊಸಬ್ರು ಅಂದಿದ ತಕ್ಷಣ ನಾನೇ ಏನೇನೋ ಅಂದ್ಕೊಂಡಿದ್ದೆ. ಅವ್ರು ಯಾರೂ ಹೊಸಬ್ರು ಅನಿಸೋದೇ ಇಲ್ಲ. ಒಂಥರ ಒಂದು 50 ಸಿನಿಮಾ ಮಾಡಿರೋ ಥರ ಫೀಲ್ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಬಟ್ ಈ ಥರ ಸಿನಿಮಾಗಳು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡಬೇಕು. ನಮ್ಮ ಕನ್ನಡ ಸಿನಿಮಾ ಬೆಳೆಸಬೇಕು. ನಮ್ಮ ಕನ್ನಡ ಸಿನಿಮಾ ನಂಬರ್ 1 ಯಾವಾಗಲೂ ಇರಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ನಾನೊಬ್ಬ ಕನ್ನಡಿಗಾಗಿ, ಅವ್ರ ಅಭಿಮಾನಿಯಾಗಿ, ಕನ್ನಡದ ಅಭಿಮಾನಿಯಾಗಿ. ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಮೂವಿ ಫುಲ್ಲೆಲ್ಲ. ಎಲ್ಲ ಸೂಪರ್ ಆಗಿತ್ತು. ಅದೆಲ್ಲ ಇದು ಮಾಡಬೇಕು, ಕಂಟ್ರೋಲ್ ಮಾಡಿ. ಮೂವಿ ಸಖತ್ತಾಗಿತ್ತು. ಏನು ಬೋರಿಂಗ್ ಸೀನ್ ಇರಲಿಲ್ಲ. ಚೆನ್ನಾಗಿತ್ತು. ಹೀರೋ ಎಲ್ಲ ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ ಮಾಡಿರೋ ಬಗ್ಗೆ ಆಗಲಿ, ಎಲ್ಲ ಕಲಾವಿದರಿಂದನೂ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಎಲ್ಲರೂ. ನೋಡಿ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲ ರಂಗಭೂಮಿ ಕಲಾವಿದರೇ ಮಾಡಿರೋದ್ರಿಂದ ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಆಮೇಲೆ
ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಲಿ ವಿಲನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸರ್ ಆ್ಯಕ್ಚುಲಾಗಿ ನಾನು ಒಂದು ಆಡಿಯನ್ಸಾಗಿ ಬಂದು ಹೇಳ್ತಾ ಇರೋದು, ನಾನು ಸುಮ್ಮನೆ ಸಿನಿಮಾ ನೋಡೋಣ ಅಂತ ಬಂದೆ, ಆದರೆ ಇದು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ ನಾನು ಸುಮಾರು ವರ್ಷಗಳಿಂದ AK-47 ಓಮ್ ಫಿಲಮ್ ನೋಡಿ ತುಂಬ ರೋಮಾಂಚನ ಆಗಿತ್ತು. ಅದನ್ನು ಬಿಟ್ಟರೆ ಈ ಟಾನೆ ಅನ್ನೋದು ಏನೋ ಒಂದು ರೋಡಿಸಮ್ ಇರ್ಬೋದು ಅಂತ ಬಂದೆ. ಬಟ್ ನ್ಯಾಚುರಲ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ಗೆ ಇಂಥ ಡೈರೆಕ್ಟರ್ಗಳು ಬೇಕಾಗಿದ್ದಾರೆ, ಇವಾಗ ಸ್ಯಾಂಡಲ್ವುಡ್ಗೆ ಬೇಕಾಗಿದ್ದಾರೆ. ಬಟ್ ಕ್ಯಾರೆಕ್ಟರ್ಗಳು ಅಷ್ಟೇ, ಯಾರು ಅಲ್ಲಿ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಯಾರು ಇಲ್ಲಿ ಡ್ರಾಮಾಸ್ಟಿಕ್ ಆಗಿ ಯಾರೂ ಆ್ಯಕ್ಟಿಂಗ್ ಮಾಡಿಲ್ಲ. ತುಂಬ ಅನುಭವ ಇರೋಂಥ ಕಲಾವಿದರನ್ನ ಹಾಕಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಅದರಲ್ಲಿ ಹೀರೋಯಿನ್ ಅವ್ರ ಅನ್ನ ಕ್ಯಾರೆಕ್ಟರ್ ತುಂಬ ನೋಡೋಕ್ಕೆ ಒಂದು ಹೊಸದಾಗಿ ಸ್ಯಾಂಡಲ್ವುಡ್ಗೆ ಒಂದು ಲುಕ್ ಸಿಕ್ಕಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ತುಂಬ ಲುಕಿಂಗ್ ಮಾತ್ರ ತುಂಬ ಸೆನ್ಸ್ ಇದೆ. ಹೀರೋ ಅಷ್ಟೇ, ಅವರು ಹೊಸ ಸಿನಿಮಾ ಥರ ಆ್ಯಕ್ಟಿಂಗ್ ಮಾಡಿಲ್ಲ. ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ತುಂಬ ಹಲವರು ಥರನೇ ಮಾಡ್ತಿದ್ದಾರೆ. ಬಟ್ ರಾ ಲುಕಿಂಗ್ ಇದೆ ಅವ್ರಿಗೆ. ಬಟ್ ಸ್ಟೇಷನ್ ಮುಂದೆ ಒಂದು ಚಾಯ್ವಾಲ ಕ್ಯಾರೆಕ್ಟರ್ ಅಂತ ಒಂದು ಬರುತ್ತೆ, ಅದು ಕೂಡ ಅಷ್ಟೇ ನ್ಯಾಚುರಲಾಗಿ ಮಾಡಿದ್ದಾರೆ ಅವರು ಕೂಡ. ಮಿಕ್ತರ್ ಕ್ಯಾರೆಕ್ಟರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ. ಇನ್ನು ನನಗೆ ಸ್ನೇಹಿತರು ಯಾರೋ ವಸಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಬಂದೆ ನಾನು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಅಂತೂ ಸೂಪರಾಗಿದೆ. ಫೈಟಿಂಗ್ ಸೀನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಒಳ್ಳೆ ದುಡ್ಡು ಕೊಟ್ಟರು ಕೂಡ ಯಾವುದೇ ರೀತಿ ಮೋಸ ಆಗದಿರೋಂಥ ಒಂದು ಸಿನಿಮಾ ಇದು. ಎಲ್ಲರೂ ಬರಲೇಬೇಕು. ಇದು ಇಂಥ ಸಿನಿಮಾನ ಗೆಲ್ಲಿಸಿಲ್ಲ ಅಂದರೆ ಇನ್ನೆಂಥ ಸಿನಿಮಾನ ಜನರಿಗೆ ಕೊಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇದು 100 ದಿನ ಓಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಂಥ ಸಿನಿಮಾ ಬಂದರೆ ಇನ್ನೂ ಹಲವಾರು ಕಲಾವಿದರು ಬೆಳೀತಾರೆ. ಇನ್ನು ಡೈರೆಕ್ಷನ್ಗೆ ಪಾಪ ಅವ್ರಿಗೂ ಮುಂದೆ ಒಂದು ಸ್ಟೆಪ್ ಇಡೋದಕ್ಕೆ ಅವ್ರು ತುಂಬ ಅನುಕೂಲವಾಗಿರುತ್ತೆ. ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಅವರು ಹಾಗೆ ಈ ಸಿನಿಮಾ 100% ಕ್ಲಿಕ್ ಆಗುತ್ತೆ, ಇದು ಯಶಸ್ವಿ ಆಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಜನರಿಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ಜನರು ಪಬ್ಲಿಸಿಟಿ ಮಾಡ್ತಾರೆ, ಅದೇನು ಯಾರು ಪಬ್ಲಿಸಿಟಿ ಮಾಡಬೇಕಾಗೇನಿಲ್ಲ, ಜನರು ಆಟೋಮೆಟಿಕಾಗಿ ಪಬ್ಲಿಸಿಟಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಇನ್ನೊಂದ್ಸಲಿ ನೋಡಬೇಕು ಅಂತ ಅನಿಸ್ತಿದೆ. ಹಾಗಾಗಿ ತುಂಬ ಧನ್ಯವಾದಗಳು ಹೇಳ್ತಾ ನಾನು ಈ ಒಂದು ಟೀಮ್ಗೆ ತುಂಬ ಒಳ್ಳೆಯದಾಗಲಿ ಅಂತ, ನಾನು ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ಎಕ್ಸಲೆಂಟು. ಹೊಸ ಹೀರೋ ನಿಜವಾಗ್ಲೂ ಭರವಸೆಯ ನಟ ಅಂತ ಹೇಳ್ಬೋದು. ಎಡಿಟಿಂಗ್ ಅಂತೂ ಎಕ್ಸಲೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್ ಫಾರ್ ಮೂವಿ.